ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ಅಂದರೆ ಈ 4 ವಿಷಯಗಳನ್ನು ಗಮನವಿಟ್ಟು ಕೇಳಿ ಈ ಕ್ಷಣದಿಂದಲೇ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿ. ಮೊದಲೇದಾಗಿ, ಯಾವಾಗ ನೀವು ಡಿಪ್ರೆಷನ್ನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಸೋಕೆ ಶುರು ಆಗುತ್ತೋ ಆ ಕ್ಷಣದಿಂದಲೇ ನಿಮ್ಮನ್ನು ತುಂಬ ಪ್ರೀತಿಸೋ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿ. ನಿಮಗೆ ಯಾವ ಒಂದು ವಿಷಯ ಮನಸ್ಸಲ್ಲಿ ತುಂಬ ಕುರಿತಾ ಇರುತ್ತೋ ಅದನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಡಿಪ್ರೆಷನಲ್ಲಿದ್ದಾಗ ಎಲ್ಲರನ್ನೂ ಅವಾಯ್ಡ್ ಮಾಡಬೇಕನ್ಸುತ್ತೆ, ದಯವಿಟ್ಟು ಆ ತಪ್ಪನ್ನು ಮಾತ್ರ ಮಾಡೋಕೆ ಹೋಗಬೇಡಿ. ಎರಡನೇದು, ನಿಮ್ಮ ಕಷ್ಟಗಳನ್ನು ಎದುರಿಸೋಕೆ ಶುರು ಮಾಡಿ. ಯಾವಾಗ ನೀವು ಕಷ್ಟಗಳಿಗೆ ಬೆನ್ನು ಕೊಟ್ಟು ಓಡೋಕೆ ಶುರು ಮಾಡ್ತಿರೋ ಜೀವನ ಪರ್ಯಂತ ನೀವು ಓಡ್ತಾನೆ ಇರಬೇಕಾಗುತ್ತೆ. ಒಂದು ಕ್ಷಣ ನೀವು ಕಷ್ಟಗಳಿಗೆ ಎದೆ ಕೊಟ್ಟು ಎದುರಿಸೋಕೆ ನಿಂತರೆ ಕಷ್ಟಗಳೇ ನಿಮ್ಮನ್ನು ನೋಡಿ ಹೆದರ್ಕೊಂಡ್ಬಿಡುತ್ತೆ. ಹಾಗಾಗಿ ಕಷ್ಟಗಳನ್ನು ಎದುರಿಸೋಕೆ ಶುರು ಮಾಡಿ. ಮೂರನೇದು, ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಬಂದರೂ ದುಶ್ಚಟಕ್ಕೆ ಮಾತ್ರ ಬೀಳೋಕೆ ಹೋಗಬೇಡಿ. ಕುಡಿಯೋದು, ಸ್ಮೋಕ್ ಮಾಡೋದು, ಈ ರೀತಿಯ ದುಶ್ಚಟಗಳನ್ನು ನಾವು ಮೈಗೆ ಅಂಟಿಸ್ಕೊಂಡ್ಬಿಡ್ತೀವಿ. ಆ ಕ್ಷಣಕ್ಕೆ ಅದು ಟೆಂಪ್ರರಿ ರಿಲ್ಯಾಕ್ಸೇಷನ್ ಕೊಟ್ಟರೂ ಕೂಡ ಗೊತ್ತಿಲ್ಲದೇನೆ ಒಳಗಡೆಯಿಂದನೇ ಅದು ನಮ್ಮನ್ನು ತುಂಬಾ ವೀಕ್ ಮಾಡ್ತಾ ಬರ್ತಿರುತ್ತೆ. ಹಾಗಾಗಿ ದುಶ್ಚಟಕ್ಕೆ ಮಾತ್ರ ಬೀಳೋಕೆ ಹೋಗಬೇಡಿ. ಇನ್ನು 4ನೇದು, ಕೆಲವು ವಾರಗಳ ಗಟ್ಟಲೆ ಇದೇ ರೀತಿ ಈ ಲೋನ್ಲಿನೆಸ್ಸು, ಡಿಪ್ರೆಷನ್ನು ಕಂಟಿನ್ಯೂ ಆಗ್ತಾ ಇತ್ತು ಅಂದರೆ ಆದಷ್ಟು ಬೇಗ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವರಿಂದ ಟ್ರೀಟ್ಮೆಂಟ್ನ ಪಡ್ಕೊಳ್ಳಿ, ಅವ್ರ ಹತ್ರ ಕೌನ್ಸಿಲಿಂಗ್ನ ತಗೊಳ್ಳಿ. ಜನ ಏನು ಅನ್ಕೊಂತಾರೆ ಅನ್ನೋದನ್ನು ಮಾತ್ರ ತಲೆಗೆ ಹಾಕೋಬೇಡಿ. ನಿಮಗೆ ಕಷ್ಟ ಅಂತ ಬಂದಾಗ ನಿಮ್ಮ ಸಹಾಯ ಮಾಡೋಕೆ ಬರದೇ ಇರುವಂಥ ಜನರ ಒಪಿನಿಯನ್ ತೊಗೊಂಡು ನೀವು ತಾನೇ ಏನು ಮಾಡೋಕ್ಕಾಗುತ್ತೆ. ಇಲ್ಲಿ ನಮ್ಮ ಗುರಿ ಒಂದೇ ಆಗಿರಬೇಕು. ಈ ಒಂದು ಸಂದರ್ಭದಿಂದ ನಾವು ಹೊರಗಡೆ ಬರಬೇಕು. ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಬಂದರೂ ನಾವು ಮಾತ್ರ ಗಿವ್ ಅಪ್ ಮಾಡೋ ಹಾಗಿಲ್ಲ, ಸೋಲನ್ನು ಒಪ್ಕೊಳ್ಳೋ ಹಾಗಿಲ್ಲ, ನಮ್ಮ ಜೀವನನ ನಾವು ಕೈ ಚೆಲ್ಲೋ ಹಾಗಿಲ್ಲ. ಈ 4 ವಿಷಯಗಳನ್ನು ಬಿಟ್ಟು ಮತ್ತೆ ಯಾವುದಾದ್ರೂ ಹೊಸ ವಿಷಯ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾದರೆ ಅಷ್ಟೇ ಸಾಕು. ಶುಭ ದಿನ.